ಮಂಗಳೂರು ಬೆಂಗಳೂರು ಜೊತೆಗೆ ಹಾಸನವನ್ನು ಸಂಪರ್ಕ ಮಾಡುವಂತಹ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಸುಮಾರು ವರ್ಷಗಳಿಂದ ಕಾಮಗಾರಿ ನಡೀತಾನೆ ಇದೆ. ಬಟ್ ಅದು ಕುಂಟುತ್ತಾ ಸಾಗ್ತಾ ಇದೆ, ತೆವಳುತ್ತಾ ಸಾಗ್ತಾ ಇದೆ. ರಾಷ್ಟ್ರೀಯ ಹೆದ್ದಾರಿ 75ರ ಚತುಷ್ಪಥ ಕಾಮಗಾರಿ ಸಕಲೇಶಪುರದಿಂದ ಶಿರಾಡಿ ಘಾಟ್ ರಸ್ತೆಯ ಕಾಮಗಾರಿ ಇದು. ಶಿರಾಡಿ ಘಾಟ್ನಲ್ಲಿ ಪದೇ ಪದೇ ಭೂಕುಸಿತ ಆಗ್ತಾ ಇರೋದ್ರಿಂದ ಸಂಚಾರಕ್ಕೂ ಅಡ್ಡಿ ಆಗ್ತಾ ಇದೆ. ಹಾಗೆ ಅವೈಜ್ಞಾನಿಕವಾಗಿ ಗುಡ್ಡವನ್ನು ಅಗೆದು ಬಿಟ್ಟಿದ್ದಾರೆ. ಇದು ಕಳಪೆ ಕಾಮಗಾರಿ ಅಂತ ಅಲ್ಲಿದ್ದಂತಹ ಸ್ಥಳೀಯರು ಕೂಡ ಕಿಡಿಕಾರ್ತಾ ಇದ್ದಾರೆ. 90 ಡಿಗ್ರಿಗೆ ಯಾರಾದರೂ ಗುಡ್ಡ ನಗಿತಾರ, ತಲೆ ಸರಿ ಇದೆಯಾ ಅನ್ನೋದು ಅವ್ರ ಪ್ರಶ್ನೆ. ಮಂಗಳೂರು ಹಾಸನ ಮಾರ್ಗವಾಗಿ ಸಂಪರ್ಕ ಕಲ್ಪಿಸುವಂತಹ ಪ್ರಮುಖವಾದಂತಹ ರಾಷ್ಟ್ರೀಯ ಹೆದ್ದಾರಿ 75 ಶಿರಾಡಿ ಘಾಟ್ ರಸ್ತೆಯ ಮುಂದುವರೆದ ಕಾಮಗಾರಿ ವೇಗವಾಗಿ ಸಾಗ್ತಾ ಇದೆ. ಆದರೆ ಕಾಮಗಾರಿ ಅತ್ಯಂತ ಕಳಪೆಯಿಂದ ಕೂಡಿದೆ, ಅಲ್ಲದೆ ಅವೈಜ್ಞಾನಿಕವಾಗಿ ಮಾಡಲಾಗ್ತಾ ಇದೆ ಅಂತ ಒಂದು ಗಂಭೀರ ಆರೋಪಗಳಿಗೆ ಬಂದಿದೆ. ನೀವು ದೃಶ್ಯದಲ್ಲಿ ಗಮನಿಸಬಹುದು, ಇದು ರಾಷ್ಟ್ರೀಯ ಹೆದ್ದಾರಿ 75 ಶಿರಾಡಿ ಘಾಟ್ ರಸ್ತೆ. ಪ್ರತಿನಿತ್ಯವೂ ಸಹ ಸುಮಾರು 20,000ಕ್ಕೂ ಹೆಚ್ಚು ವಾಹನಗಳು ಇಲ್ಲಿ ಸಂಚಾರವನ್ನು ಮಾಡ್ತಾರೆ. ಅದರಲ್ಲೂ ಬೃಹತ್ ಪ್ರಮಾಣದ ಕಂಟೈನರ್ಗಳಿರ್ಬೋದು, ಗ್ಯಾಸ್ ಟ್ಯಾಂಕರ್ಗಳಿರ್ಬೋದು, ಸಾರಿಗೆ ಬಸ್ಗಳು, ಖಾಸಗಿ ಬಸ್ಗಳು ಸೇರಿದಂತೆ ಪ್ರತಿನಿತ್ಯವೂ ಸಹ 20,000ಕ್ಕೂ ಹೆಚ್ಚು ಬಸ್ಗಳು, ಸಣ್ಣ ಸಣ್ಣ ವಾಹನಗಳು ಓಡಾಡ್ತಾರೆ. ಪ್ರತಿ ಬಾರಿ ಮಳೆಗಾಲದಲ್ಲಿ ಸಹ ಇಲ್ಲಿ ಭೂಕುಸಿತವಾಗ್ತಾ ಇದೆ. ಇದಕ್ಕೆ ಪ್ರಮುಖವಾದಂಥ ಕಾರಣ ಅವೈಜ್ಞಾನಿಕವಾಗಿ ಏನು ಗುಡ್ಡಗಳನ್ನು ಬಗೆದಿರುವುದು. ಅದರಿಂದಾಗಿ ಮಳೆಗಾಲದಲ್ಲಿ ಭೂಕುಸಿತವಾಗ್ತದೆ, ರಸ್ತೆ ಸಂಚಾರ ಸ್ಥಗಿತಗೊಳ್ತದೆ. ಈಗ ಬೇಸಿಗೆ ಕಾಲ ಆಗಿದ್ದರಿಂದ ರಸ್ತೆ ಕಾಮಗಾರಿಯನ್ನು ವೇಗವಾಗಿ ಮಾಡಲಾಗ್ತದೆ. ಆದರೆ ಸರಿಯಾದ ನಿಯಮಗಳನ್ನು ಪಾಲನೆ ಮಾಡದೆ ಅವೈಜ್ಞಾನಿಕವಾಗಿ ಕಾಮಗಾರಿಯನ್ನು ಮಾಡಲಾಗ್ತದೆ. ಸುಮಾರು 100 ಅಡಿಯಷ್ಟು ಎತ್ತರಕ್ಕೆ ಗುಡ್ಡವನ್ನು ಬಗೆದಿದ್ದಾರೆ. ಆದರೆ ಇದನ್ನು 90 ಡಿಗ್ರಿ ಮಾದರಿಯಲ್ಲಿ ಬಗೆದಿದ್ದಾರೆ. ಆದರೆ ಈ ಬಾರಿ ಮಳೆ ಬಂದರೆ ಮತ್ತೆ ಆ ಗುಡ್ಡ ಕುಸಿತ ಹೋಗುವಂಥ ಎಲ್ಲ ಸಾಧ್ಯತೆಗಳು ದಟ್ಟವಾಗಿದೆ. ಅಲ್ಲದೆ ತಡೆಗೋಡೆ ಒಂದು 10 ಅಡಿಗಳಷ್ಟು ತಡೆಗೋಡೆಯನ್ನು ನಿರ್ಮಾಣ ಮಾಡಿದ್ದಾರೆ. ಅದರ ಮೇಲ್ಭಾಗದಲ್ಲೂ ಸಹ ಏನು ಗುಡ್ಡವನ್ನು ಬಗೆದಿರೋದ್ರಿಂದ ಮಳೆ ಬಂದಂಥ ತಕ್ಷಣದಲ್ಲಿ ಇದು ಕುಸಿತವಾಗುವಂಥ ಹೆಚ್ಚು ಸಾಧ್ಯತೆಗಳಿವೆ. ಆದರೆ ಇವರು ಒಂದೇ ಒಂದು ದೃಷ್ಟಿ ಇಟ್ಕೊಂಡು ಈ ಕಾಮಗಾರಿಯನ್ನು ಮಾಡ್ತಾಯಿದ್ರು. ಅದು ಏನಂತ ಹೇಳಿದರೆ, ವೇಗವಾಗಿ ಕಾಮಗಾರಿಯನ್ನು ಮುಗಿಸ್ಬೇಕು, ವಾಹನಗಳ ಸಂಚಾರಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಹೇಳಿ ಮಾಡ್ತಾ ಇದ್ದಾರೆ. ಆದರೆ ಯಾವುದೇ ರೀತಿಯ ವೈಜ್ಞಾನಿಕವಾಗಿ ಕಾಮಗಾರಿಯನ್ನು ಮಾಡ್ತಿಲ್ಲ. ಇದರ ಜೊತೆಗೆ ಕಳಪೆ ಗುಣಮಟ್ಟದಲ್ಲಿ ಸಿಮೆಂಟ್ ಚತುಷ್ಪಥ ರಸ್ತೆಯನ್ನು ಮಾಡಲಾಗ್ತಾ ಇದೆ ಒಂದು ಸ್ಥಳೀಯರ ಆರೋಪವನ್ನು ಮಾಡಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಏನು ಸ್ಥಳ ಪರಿಶೀಲನೆಯನ್ನು ಮಾಡಬೇಕು, ಜನಪ್ರತಿನಿಧಿಗಳು ಸಹ ಬರಬೇಕು. ಏನು ಅವೈಜ್ಞಾನಿಕವಾಗಿ ಗುಡ್ಡವನ್ನು ಕೆರೆದಿದ್ದಾರೆ, ಅದಕ್ಕೆ ತಡೆಗೋಡೆಯನ್ನು ನಿರ್ಮಾಣ ಮಾಡಿ ಆ ನಂತರದಲ್ಲಿ ಸಿಮೆಂಟ್ ರಸ್ತೆಯ ಕಾಮಗಾರಿಯನ್ನು ಮಾಡಿದರೆ ಮಾತ್ರ ಈ ಬಾರಿಯ ಮಳೆಗಾಲದಲ್ಲಿ ವಾಹನಗಳು ಓಡಾಡ್ಬೋದು. ಇಲ್ಲವಾದಲ್ಲಿ ಮಳೆ ಹೆಚ್ಚಾಗಿ ಬಂದಲ್ಲಿ ಈ ಬಾರಿಯೂ ಸಹ ಗುಡ್ಡ ಕುಸಿತವಾಗಿ ಸಾಕಷ್ಟು ಅನಾಹುತಗಳು ಸಂಭವಿಸುವಂಥ ಸಾಧ್ಯತೆ ಇದೆ. ಅದಕ್ಕೂ ಮುನ್ನ ಎಚ್ಚೆತ್ತುಕೊಂಡು ಗುತ್ತಿಗೆದಾರರು ಏನು ತಂತ್ರಜ್ಞಾನವನ್ನು ಬಳಸಿ ರಸ್ತೆ ಕಾಮಗಾರಿಯನ್ನು ಮುಗಿಸ್ಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಶಶಿಧರ್ BC, ಪಬ್ಲಿಕ್ ಟಿವಿ, ಸಕಲೇಶಪುರ. ಒಟ್ನಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಬೇಕಾಬಿಟ್ಟಿಯ ಕೆಲಸ ಮಾಡ್ತಿದೆ ಅಲ್ಲಿ ಅನ್ನೋದು ಸ್ಥಳೀಯರ ಆರೋಪ. ಆಮೇಲೆ ಶಿರೂರು ಗುಡ್ಡ ಕುಸಿತ ಪ್ರಕರಣ ನಿಮ್ಗೆ ನೆನಪಿರ್ಬೋದು. ಅಲ್ಲಿ ಮೇನ್ ಪ್ರಾಬ್ಲಮ್ ಆಗಿದೆ, ಬೇಕಾಬಿಟ್ಟಿಯಾಗಿ ಗುಡ್ಡವನ್ನು ಅಗೆದು ಅಲ್ಲಿ ರಸ್ತೆ ನಿರ್ಮಾಣ ಮಾಡಿದ್ದು. ಇಲ್ಲೂ ಕೂಡ ಸೇಮ್ ತಪ್ಪನ್ನು ಮಾಡ್ತಿದ್ದಾರೆ. ಮುಂದೇನಾದರೂ ಅನಾಹುತ ಆದರೆ ಯಾರು ಜವಾಬ್ದಾರರು? ಇವ್ರು ಯಾರು ಬರಲ್ಲ, ಸಾಯೋದು ನಾವೇ ಅಂತ ಸ್ಥಳೀಯರು ಶಾಪ ಹಾಕ್ತಿದ್ದಾರೆ. ಬೇಗ ಬೇಗ ಮುಗಿಸ್ಬೇಕು ಅನ್ನುವಂತಹ ಧಾವಂತಕ್ಕೆ ತುಂಬ ಜನರ ಪ್ರಾಣಕ್ಕೆ ಇವರು ಕುತ್ತು ತರ್ತಾ ಇದ್ದಾರೆ ಅನ್ನೋದು ಆರೋಪ.